ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಮಂತ್ರಾಲಯ ಪ್ರಭುಗಳ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಅವರ ಚರಿತ್ರೆಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ತಾವು ತಮ್ಮ ಹೆಸರನ್ನು ವೀಕ್ಷಕರಿಗೆ ಜೋರಾಗಿ ಹೇಳಿ. ಉಷಾ ಗುರುರಾಜ್ ಉಮರ್ಜಿ. ಉಷಾ ಗುರುರಾಜ್ ಉಮರ್ಜಿ. ತಮಗೆ ನಾನು ರಾಯರ ಚರಿತ್ರೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿ. ಶುರು ಮಾಡ್ಬೋದಾ? ಮೊದಲನೇ ಪ್ರಶ್ನೆ ತಮಗೆ, ವೆಂಕಟನಾಥನ ವಿವಾಹವು ಯಾರೊಡನೆ ಆಯಿತು? ವೆಂಕಟನಾಥನ ವಿವಾಹವು ಯಾರೊಡನೆ ಆಯಿತು? ಸರಸ್ವತಿ ಎಂಬ ಕನ್ಯೆಯ ಜೊತೆ. ಸರಸ್ವತಿ ಎಂಬ ಕನ್ಯೆಯ ಜೊತೆಗೆ. ಸರಿಯಾದ ಉತ್ತರ. ರಾಯರ ವಿವಾಹ. ತಮ್ಮ ಒಂದು ಎರಡನೇ ಪ್ರಶ್ನೆಗೆ ಹೋಗೋಣ. ಶ್ರೀರಂಗಪಟ್ಟಣದಲ್ಲಿ ತಮ್ಮ ಚಾತುರ್ಮಾಸ್ಯ ವ್ರತವನ್ನು ಪೂರೈಸಿ ಯಾವ ಕ್ಷೇತ್ರಕ್ಕೆ ರಾಯರು ಕಾವೇರಿ ಸ್ನಾನಕ್ಕಾಗಿ ತೆರಳಿದರು? ಆತುರರಾಗಿದ್ದೀರಿ ಹೇಳಬೇಕು ಅಂತ. ಇನ್ನೊಂದ್ಸಲಿ ವೀಕ್ಷಕರಿಗೆ ಕೇಳಿಸ್ಲಿ ಅಂತ ಇನ್ನೊಂದ್ಸಲಿ ಹೇಳ್ತಾ ಇರ್ತೀವಿ. ಶ್ರೀರಂಗಪಟ್ಟಣದಲ್ಲಿ ತಮ್ಮ ಚಾತುರ್ಮಾಸ್ಯ ವ್ರತವನ್ನು ಪೂರೈಸಿ ಯಾವ ಕ್ಷೇತ್ರಕ್ಕೆ ರಾಯರು ಕಾವೇರಿ ಸ್ನಾನಕ್ಕಾಗಿ ತೆರಳಿದರು? ರಾಮನಾಥಪುರಕ್ಕೆ ರಾಯರು ಕಾವೇರಿ ಸ್ನಾನಕ್ಕೆ ತೆರಳಿದರು. ರಾಮನಾಥಪುರ ಅಲ್ವಾ? ಆ ಕ್ಷೇತ್ರಕ್ಕೆ ತೆರಳುತ್ತಾರೆ. ಸರಿಯಾದ ಉತ್ತರ. ಶ್ರೀರಂಗಪಟ್ಟಣದಲ್ಲಿ ಮುಗಿಸ್ಕೊಂಡು ಬರ್ತಾರೆ ಅವರು. ಜಗಂಗಳೊಳಗೆ ಮಂಗಳ ಮೂರುತಿ ರಂಗನ ಶ್ರೀಪಾದಂಗಳ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಹರಿಪಾದೋದಕ ಸಮ ಕಾವೇರಿ ವಿರಜಾ ನದಿಯ ಸ್ನಾನವ ಮಾಡಿ ಪರಮ ವೈಕುಂಠ ರಂಗ ಮಂದಿರ ಪರವಾಸುದೇವನ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಜಗಂಗಳೊಳಗೆ ಮಂಗಳ ಮೂರುತಿ ರಂಗನ ಶ್ರೀಪಾದಂಗಳ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಅಂತ ಒಂದು ಸ್ಥಳದಿಂದ ಶ್ರೀರಂಗಪಟ್ಟಣ ಅಂತ ಅಂದ ತಕ್ಷಣ ನಮಗೇನಾಗ್ತದೆ? ಈ ಹಾಡು ನೆನಪು ಬರ್ತದೆ ಅಲ್ವಾ? ಈಗ ಅಲ್ಲಿಂದ ಅವರು ಏನಂತಂದ್ರೆ ರಾಮನಾಥಪುರಕ್ಕೆ ಕಾವೇರಿ ಸ್ನಾನಕ್ಕಾಗಿ ಹೋಗ್ತಾರೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಧರೆಯೊಳು ಯಾರನ್ನು ಪಾಪಿಗಳೆಂದು ಹೇಳಲಾಗಿದೆ? ಧರೆಯೊಳಗೆ ಯಾರನ್ನು ಪಾಪಿಗಳು ಅಂತ ಹೇಳಲಾಗಿದೆ? ಗುರುಗಳು ಮೊರೆ ಇಡಲಾರೆ ನರರನ್ನು ಪಾಪಿ ಎಂದು. ಇನ್ನೊಂದ್ಸತಿ ಹೇಳಿ, ಸರಿಯಾಗಿ ಹೇಳಿ. ಗುರುಗಳು ಮೊರೆ ಇಡಲಾರೆ ನರರ ಪಾಪಿ ಎಂದು. ಗುರುಗಳನ್ನು ಮೊರೆ ಇಡಲಾರದ ನರರೇ ಪಾಪಿ ಎಂದು ಹೇಳಿ. ಧರೆಯೊಳು ಗುರುಗಳ ಮೊರೆ ಇಡಲಾರದ ನರರೇ ಪಾಪಿಗಳೆಲ್ಲ. ಸುರುತರು ಫಲದಿದೆ ವರಕರು ದೊರೆತಿದೆ ವರ ಮಂತ್ರಾಲಯದಲ್ಲಿ. ತೆರೆಯುವುದು ಮುಸುಕನು ಸ್ಥಿರವಲ್ಲವುದನು ಸುಖ ಸಾಧನದಲ್ಲಿ. ಅಂದ್ರೆ ಇಲ್ಲಿ ಸುಮ್ಮನೆ ತೊಳಲಾಡ್ತಾ ಇರ್ತಾರೆ ಜೀವನದಲ್ಲಿ. ಏನ್ರಿ ಅಂತ ಗುರುಗಳಿದ್ದಾರೆ, ಯಾಕ್ರಿ ನೀವು ಒದ್ದಾಡ್ತೀರಿ ಅಂತ ಹೇಳ್ತಾರೆ. ಇಲ್ಲ, ಈಗ ನೋಡ್ರಿ ಮಕ್ಕಳು ಏನೋ ಅಧ್ಯಯನ ಮಾಡಲಿಕ್ಕೆ ಯಾವುದೋ ಒಂದು ಗೊತ್ತಾಗಲ್ಲ, ಅಪ್ಪ ಅಮ್ಮನ ಕೇಳಬಹುದು, ದೊಡ್ಡವ್ರನ್ನ ಕೇಳಬಹುದು, ಗೊತ್ತಾಗತ್ತೆ. ಸುಮ್ಮನೆ ಒದ್ದಾಡ್ತಿರ್ತವೆ. ಕೇಳಬಾರ್ದೇನೋ, ನಾನು ಹೇಳ್ತಿದ್ದೆ ಮೊದಲೇ ಅಂತ ಹೇಳ್ದಂಗೆ ರಾಯರು, ನಾ ಇದ್ದೀನಿ, ಯಾಕೆ ಒದ್ದಾಡ್ತೀರಿ? ಧರೆಯೊಳಗೆ ನೀವು ಒದ್ದಾಡಬೇಡ್ರಿ, ನಾನು ಅನುಗ್ರಹ ಮಾಡ್ತೀನಿ ಅಂತ ಅವರು ಮಂತ್ರಾಲಯ ಪ್ರಭುಗಳನ್ನಿದ್ದಾಗ ಗುರುಗಳನ್ನು ಮೊರೆ ಇಡಲಾರದೆ ನರರೇ ಪಾಪಿಗಳಂತ ಹೇಳ್ಬಿಡ್ತಾರೆ. ನಾ ಕೊನೆ ಪ್ರಶ್ನೆಗೆ ಬರೋಣ. ನೀವೇನಾದ್ರು ಹೇಳೋದಿಲ್ಲ? ಏನಾದ್ರು ಅಲ್ಲ, ಯಾಕೆ, ಹೇಗೆ ಅನಿಸ್ತಾ ಇದೆ ನಿಮಗೆ ಇದು? ರಸಪ್ರಶ್ನೆ ಮುಖಾಂತರವಾಗಿ ಒಂದು ಚಾನಲ್ಗೆ ಕೊಡ್ತಾ ಇರೋದು, ಇದು ಈಗ ಹಾಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಕಾರ್ಯಕ್ರಮ ಎಲ್ಲ ಕಡೆ ನಾವು ಅಷ್ಟೇ, ಮತ್ತೇನಿಲ್ಲ. ಓಕೆ. ಇನ್ನು ಕೊನೆ ಪ್ರಶ್ನೆ, ರಾಘವೇಂದ್ರ ತಂತ್ರ ಗ್ರಂಥವನ್ನು ಯಾರು ರಚಿಸಿರುವರು? ರಾಘವೇಂದ್ರ ತಂತ್ರ ಗ್ರಂಥವನ್ನು ಯಾರು ರಚಿಸಿದರು? ಶ್ರೀಕೃಷ್ಣ ಅವಧೂತ. ಶ್ರೀಕೃಷ್ಣ ಅವಧೂತರು. ಶ್ರೀಕೃಷ್ಣ ಅವಧೂತರು. ಅವರು ಏನು ಮಾಡ್ತಾರೆ, ಈ ಗ್ರಂಥವನ್ನು ರಚಿಸಿದ್ದಾರೆ ಅಂತ
ಈಗ ನಾವು ನಮ್ಮ ವಿದ್ಯಾಲಯದಿಂದ ತಮಗೆ ಒಂದು ಸಣ್ಣ ಕಾಣಿಕೆ ಏನಂದರೆ ಮತ್ತೆ ನಿಮಗೆ ಇದರಲ್ಲಿ ತೊಡಗಿಸೋದು ಅಧ್ಯಯನದಲ್ಲಿ ತೊಡಗಿಸುವಂಥ ಒಂದು ಕಾರ್ಯಕ್ರಮಕ್ಕೋಸ್ಕರ ಏನಂದರೆ ಈ ಒಂದು ಕಾಣಿಕೆಯನ್ನು ಕೊಡ್ತಾ ಇದ್ದೀವಿ. ತಾವು ಏನಂದರೆ ಅಧ್ಯಯನ ಮಾಡಿ ಪರೀಕ್ಷೆಗೆ ಕೂತ್ಕೊಂಡು ಆಮೇಲೆ ಸರ್ಟಿಫಿಕೇಟ್ರು ಕೊಡ್ತೀವಿ ರೀ ನಮ್ಮ ವಿದ್ಯಾಲಯದಿಂದ. ಕಾರ್ಯಕ್ರಮ ನಡೆಸಿಕೊಟ್ಟೋದಕ್ಕೆ ನನಗೆ ತುಂಬ ಸಂತೋಷ ಆಯಿತು. ಧನ್ಯವಾದಗಳು. ಈಗ ಫೇಸ್ಬುಕ್ನಲ್ಲಿ ಅಲ್ಲಿ ಹರಿದಾಸ ಮಿಲನ ಯಾರು ಹೇಳ್ತಾರೆ ಹಾಡನ್ನು? ಹರಿದಾಸ ಮಿಲನ ಆರ್ ಕೆ ಕುಲಕರ್ಣಿ ಶುಭ ಅವರು ಏನಾಗಬೇಕು? ಅವರು ಒಂದು ಥರ ಸಂಘ ಇಟ್ಕೊಂಡಿದ್ದಾರೆ. ಎಲ್ಲ ಒಂದು ವರ್ಷ ಪೂರ್ತಿ ನೀವು ಹಾಡ್ತೀರಿ? ಹೌದು ಅಲ್ರಿ. ಏನ್ರಿ ನೀವು ಹಾಡ್ತೀನಿ ಅಂತ ಹೇಳ್ರಿ. ಬೇರೆಯವ್ರು ಹಾಡೋದು ನಮಗೆ ಅವ್ರು ಯಾರು ಏನು ನಡೆಸಿಕೊಡೋರು. ಸಾರಿ, ಮತ್ತೆ ಅವ್ರು ಏನಾರು ನಡೆಸಿಕೊಡೋರು ನಡೆಸಿಕೊಡ್ತಾ ಇದ್ದಾರೆ. ಅಲ್ಲಿ ನೀವು ಹಾಡು ಹೇಳ್ತೀರಿ. ಯಾವ ಹಾಡು ಹೇಳ್ತೀರಿ? ಅವರು ಹೋದ ಸಲ ಎಲ್ಲ ದಾಸರ ಬಗ್ಗೆ ಕೊಟ್ಟಿದ್ರು. ಈ ಸಲ ಬರೀ ಹರಿನಾಮ ದೇವರ ಬಗ್ಗೆ ಕೊಟ್ಟಿದ್ದಾರೆ. ಬರೀ ದೇವ್ರದೇ ಹೇಳ್ಬೇಕು. ದಶಾವತಾರ ದೇವ್ರದೇ ಹೇಳ್ಬೇಕು. ದಶಾವತಾರದ್ದೇ ಹೇಳ್ಬೇಕು. ಕೊಟ್ಟಲ್ಲಿ ದಶಾವತಾರ ಬರ್ತಕ್ಕಂಥ ಹಾಡುಗಳು. ಯಾವುದು ದಾಸ ಬಿಟ್ಟು ಬೇರೆ ಯಾವುದು ಹೇಳಂಗಿಲ್ಲ. ಅದರಲ್ಲೆಲ್ಲ ನೀವು ಭಾಗವಹಿಸ್ತಾ ಇದ್ದೀರಿ. ಒಂದು ವರ್ಷ ಪೂರ್ತಿ 133 ಹಾಡಾಗಬೇಕು. ಓಹೋ, ಹೌದಾ? ಆಮೇಲೆ ಹಂಗಾರೆ ಹಾಡಿನ ಶುರು ಮಾಡ್ಬೋದು ನಾವು ಧೈರ್ಯವಾಗಿ. ಹಾಡಿನ ಒಂದು ಏನಂತಂದ್ರೆ ಹಾಡು ಬಾಕ್ ಹೋಗಿದೆ ಕಾರ್ಯಕ್ರಮವನ್ನು ಶುರು ಮಾಡ್ಬೋದು. ಓಕೆ. ಹೋದ ವರ್ಷ 278 ಆಗಿತ್ತು. ಮುಂದಿಂದ ಈಗ ಮುಂದುವರಿಸ್ತಾ ಇದ್ದೀವಿ. ಅವಾಗ ನಡಮಧ್ಯೆ ಸೇರಿಕೊಂಡಿದ್ದಾಯಿತು, ಸ್ವಲ್ಪ ಕಡಿಮೆ ಆಯಿತು. ಇವಾಗ ಸ್ಟಾರ್ಟಿಂಗಿಂದ ಸೇರೋದಕ್ಕೆ 333 ಆಗಲಿ ಅಂತ ಖಂಡಿತ ಆಗುತ್ತೆ. ಇಲ್ಲಿ ರಾಯರ ಒಂದು ರಸಪ್ರಶ್ನೆ ರಥೋತ್ಸವಕ್ಕೆ ಬಂದಿದ್ದೀರಾ, ಅವರೇ ನಡೆಸ್ಕೊಳ್ತಾರೆ. ತಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅಂತ ಧನ್ಯವಾದ.